ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಗ್ಗೆ ಮಾರ್ಕೆಟಿಗೆ ಬಂದಿದ್ದು ನೋಡ್ರಿ. ಸಂತೆ ತೊಗೊಂಡಿನಿ. ಇವತ್ತು ಒಬ್ಬೇಕಿನೇ ಬಂದೀನಿ ಮಾರ್ಕೆಟ್ಗೆ. ಹುಡುಗರದು ಎಲ್ಲ ಮಕ್ಕೊಂಡಿದ್ರಿ, ಲಗೋಟ್ ಬಂದ್ರೆ ಆಯ್ತು ಅಂತೇಳಿ. ಸೊ ಇವತ್ತೆಲ್ಲ ಫುಲ್ ದುಬಾರಿ ಅಂದ್ರೆ ದುಬಾರಿ ಇತ್ತು ನೋಡ್ರಿ ಎಲ್ಲ ಮಾರ್ಕೆಟ್. ಟಮಾಟೆ ಅಂತೂ 45-50 ರೂಪಾಯಿ ಆಗ್ಯಾವ್ರಿ. 40 ರೂಪಾಯಿ ಮಾಡಿ ಅಡ್ಡಾಡಿ ಎಲ್ಲಿ ಸ್ವಲ್ಪ ಚಲೋ ಕಮ್ಮಿ ಇತ್ತು ಅಲ್ಲಿ ತೊಗೊಂಡು ಬಂದೀನಿ. ಈಗ ಕಾಯಿಪಲ್ಲೆ ಅಂತೂ 300 ರೂಪಾಯಿ ತಂದಿದ್ದೀನಿ ರೀ. ವಾರಕ್ಕೆ ಒಮ್ಮೆ ಕಾಯಿಪಲ್ಲೆ ಮಾಡಕತ್ತೀನಿ. ಈಗ 3 ವಾರ ಹಾಕಿ ಬಂತ್ರಿ. 300 ರೂಪಾಯಿ ನೋಡ್ರಿ. ಇದು ಎಷ್ಟು ಐತಿ. ಲಾಸ್ಟಿಗೆ ಚಿಲ್ಲರ್ ಉಳ್ದಿದ್ದು ರೀ 15 ರೂಪಾಯಿ ಸೂಡು ಅಂದ್ರೆ ಪಾಲಕ. 12 ರೂಪಾಯಿ ಅಷ್ಟೇ ಉಳ್ದಿದ್ವ. 12 ರೂಪಾಯಿ ಕೊಟ್ಟು ತೊಗೊಂಡು ನೋಡ್ರಿ. ಕೊಡ್ತೀರಿ ಇಲ್ರಿ, ಅಷ್ಟೇ ಉಳ್ದ ನೋಡ್ರಿ ಅಂದೆ. ಪಾಪ ಅವ್ರು ಕೊಟ್ರು ನೋಡ್ರಿ. ಸೊ ಈಗ ಬರ್ರಿ, ಈಗ ಈ ಕಡೆ ಕ್ರಾಸ್ ಮಾಡಿ ಆ ಕಡೆ ಹೋಗೋಣ. ಹಂಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಬರ್ರಿ ಇವಾಗ ಮನೆಗೆ ಹೋಗೋಣ. ಇವತ್ತಿನ ವಿಡಿಯೋ ಮಾರ್ಕೆಟ್ದಾಗ ಚಲೋ ಮಾಡತ್ತೀನಿ. ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಯ್ತಪ್ಪ ಇವತ್ತಿನ ಅಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಇವಾಗ ಮನೆಗೆ ಹೋಗೋಣ ಅಂತ ಬರ್ರಿ. ಮಾರ್ಕೆಟ್ಲಿಂದ ಬಂದಿನಿ ರೀ. ನಮ್ಮ ಹುಡುಗರೆಲ್ಲ ಬಾಂಡೆ ಅದೆಲ್ಲ ತಿಕ್ಕಿದ್ದು. ಅದಾದ್ಮ್ಯಾಗ ನಾಷ್ಟಕ್ಕೆ ಸುಸ್ಲ ಮಾಡಿದ್ವಿ. ಸುಸ್ಲ ಅದೆಲ್ಲ ತಿಂದು ಮತ್ತು ಅವರೆಲ್ಲ ಬಟ್ಟೆ ಗಿಟ್ಟಿ ಎಲ್ಲ ಹೋಗಿದ್ರು. ಸೊ ನಾನು ಇವತ್ತಾಗಿ ಜಾಗ ಅದೆಲ್ಲ ಮಾಡಿ ಕೂತಿ ನೋಡ್ರಿ. ಸೊ ಇದೇ ದಿನ ಆಯಿತು ಹಾಕ್ಕೊಂಡಿರಲಿಲ್ಲ ಫ್ರೆಂಡ್ಸ. ಗ್ಯಾರಂಟಿ ಅಂತ ತೊಗೊಂಡೆ ನೋಡ್ರಿ. ಇದನ್ನು ಚೆನ್ನಾಗಿ ಬರಾಕತ್ತೈತಿ. ಬಟ್ ಯೂಸ್ ಮಾಡ್ಬೇಕ್ರಿ. ಇದನ್ನ ಹಂಗೆ ಇಟ್ರೆ ಒಂಥರ ಕಪ್ಪದಂಗೆ ಹಾಕತ್ಬಿಟ್ಟೈತಿ ಹಿಟ್ಟಿಟ್ಟಲ್ಲೇ. ಅದಕ್ಕೆ ಯಾವಾಗಾರ ಒಮ್ಮೆ ಹಾಕೊಂಡ್ರೆ ಆಯಿತು ಅಂತೇಳಿ. ಇದನ್ನೇನೈತಿ, ಇದು ಏನೈತ್ರಿ, ಸ್ವಲ್ಪ ಶಾಂಪೂ ಹಾಕಿ ತೊಳೆದೀನಿ. ತೊಳೆದು ಕಾಟನ್ ಅರ್ಬ್ಯಾಗ ಒರೆಸ್ರಿ ಕ್ಲೀನ್ ಆಗತ್ತಂತ ಯಾರ. ಅಷ್ಟೊಂದೇನು ಕ್ಲೀನ್ ಆಗಿಲ್ಲ. ಬಟ್ ಓಕೆ ಮೊದ್ಲಿನಕಿನ್ನ ಈಗ ಬೆಟರ್ ಅದಂಗೆ ಕಾಣ್ಸಕತ್ತೈತ್ರಿ. ಭಾಳ ಕಪ್ಪಾಗೈತಿದು ಹಿಟ್ಟಿಟ್ಟಲ್ಲೇ. ಹಂಗಂತೆ ಇದನ್ನ ಹಾಕೊಂಡು ನೋಡ್ರಿ. ಸೀರೆ ಜೊತೆ ವೇರ್ ಮಾಡಿದ್ರೆ ಏನು ಚಂದ ಕಾಣಿಸ್ತೈತಿ. ಈಗ ಎಲ್ಲಿನೂ ಹೋಗಲ್ಲ. ಹಂಗಾಗಿ ಇಂಥ ಬೇಸಿಗೆಗೆ ಕಂಫರ್ಟಬಲ್ ಮನ್ಯಾಗ ಸೀರೆ ಅಷ್ಟು ಅನ್ಸಂಗಿಲ್ಲ. ಏನಪ್ಪ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ರೀ ಸದ್ಯಕ್ಕೆ ಅನ್ನ ಆಗೈತಿ. ಆಮೇಲೆ ನುಗ್ಗಿಕಾಯಿ ತೊಗೊಂಬಂದಿದ್ನೆ. ಪಿಲ್ಲು, ನುಗ್ಗಿಕಾಯಿ ಕುದಿಯಕ್ಕಿಟ್ಟಾರ ಹುಡುಗರು. ಬ್ಯಾಳೆಗಿನೂ ಕುದಿಯಕ್ಕಿಟ್ಟಾರ. ಸ್ವಲ್ಪ ಸಾರು ಒಗ್ಗರಣೆ ಹಾಕಿ ಸ್ನೇಹ ಏನು ಬಿದ್ದು ರಾಗಿ ಮುದ್ದೆ ಮಾಡಿದ್ರೆ ಆಯ್ತು ಅಂತೇಳಿ. ಗಾಳಿ ಅಂತರೂ ರಗಡ ನೋಡ್ರಿ ಗಾಳಿ. ಏಪ್ಪ ಅದೇನು ಕೇಳಕ್ಕೂ ಹೋಗ್ಬೇಡ್ರಿ. ಅದ್ರಾಗ ಮ್ಯಾಗ ಒಂದು ಇರ್ತೀವಲ್ಲ, ಒಂದು ಅರಿವು ನಿಂದ್ರವಲ್ವು, ಒಂದು ಸಾಮಾನು ನಿಂದ್ರವಲ್ವು. ಯಾಕಂದ್ರೆ ಏನಾರ ತಗುಡು ಆವಾಜ್ ಬಂತಂದ್ರೆ ನಮಗಿಲ್ಲಿ ಹೊರಗಡೆ ಹೋಗಿ ಕೆದಿ ಬುಕ್ ಅನ್ನಂಗೆ ಆಗ್ತೈತ್ರಿ. ಇದು ಮ್ಯಾಗ ಮೆಳಗೆ ಐತಲ್ಲ, ಗಾಳಿ ಬಂದಾಗ ರೀ ಆ ಕಡೆ ಈ ಕಡೆ ತಗುಡು ಬೀಳ್ತಾವ್ರಿ. ಹಾರಿ ಎಲ್ಲಿ ಮ್ಯಾಗ ಬರ್ತಾವನಪ್ಪ ಅನ್ನಂಗೆ ಅನಿಸ್ಬಿಡ್ತೈತಿ. ಹಂಗಾಗಿ ಒಳಗೆ ಕುಂತು ಬಿಡ್ತೀವಿ ನಾವಂತ್ರೂ. ರೊಕ್ಕ ಮನುಷ್ಯರು ಕೂತಾರ. ರಾಜ್ಕುಮಾರ, ಅಬ್ಬ ಜೋರೈತವ ಇವತ್ತು. ಹಾಯ್ ಫ್ರೆಂಡ್ಸ್ ಅಂತ ಅಂದದ್ದು ಅದಕ್ಕಂದೆ. ಇಂಕಿನ ತಲೆ ನೋಡ್ರಿ. ಶಾವ್ಗೆ ಎಣ್ಣಲಾಗಿತ್ತು. ಶಾವ್ಗೆ ಎಣ್ಣಲ್ಲ ಅವಾಗೆಲ್ಲ ಲಗ್ನದಾಗ ಹಿಂಗೆ ಇಡ್ತಿದ್ರು ಶಾವ್ಗಿನ. ಹಿಂಗೆ ಡಿಸೈನ್ ಹಾಕಿ. ಪಿಲ್ಲು ನೀ ಬೀಳ್ತಿ ಬಾರೋ ಪಿಲ್ಯ, ಇಲ್ಲಿ ಬಾ ಅಂದೆ. ಅಯ್ಯೋ ಅಲ್ಲಿ ನೋಡ್ರಿ ಹೆಂಗ್ ನಿಂತನವ. ಜೋಕಾಲಿ ಮಧ್ಯಾಹ್ನದಾಗ ಎಲ್ಲಿ ಕಟ್ಟುತ್ತಾರ. ಸೋಮ ಅವನಿಗೆ ಸಮಾಧಾನ ಮಾಡಕ್ಕೆ ಮಾಲಿಶ್ ಮಾಡೋದು ಇರ್ತದ ಅಷ್ಟೇ. ಅದೇ ಭಾಳ ಖರೆ ಹಿಡ್ದು ನೀ ಅವ್ರಿಗೆ ಉಲ್ಟಕ್ಕೆ ಹೊಳಸ್ಬೇಡ. ನೀನು ಸುಮ್ಕೊಂಡ್ರು ನೀ ಬರಲ್ಲ. ಅಲ್ಲೇ ಕುಂದ್ರಿ ನೀನು. ಹಿಂಗ್ಯಾರು ಬಾ ಅಂದಾರ. ಬಾಕಲ್ ಮುಚ್ಚು ಸೃಷ್ಟಿ, ಬಾಕಲ್ ಮುಚ್ಚು. ನಾವು ಹೊರಗೆ ಹೋಗಂಬ, ಗಸರ್ಗುಂಡಿಗೆ ಹೋಗಮ್ಮ ನಾವು ಬಿಟ್ಟು. ಪಿಲ್ಲೋಗಿ ನೋಡ್ರಿ ಹೆಂಗೆ ಹುಡುಗಾಟ ಹಚ್ಚಿವಿ. ಮುಚ್ಚು ಮುಚ್ಚು ಮುಚ್ಚು. ಯವ್ವ ಹಾಳಾಕತ್ತೇನ್ರಿ. 2 ನುಗ್ಗಿಕಾಯಿ ತಂದೀನಿ ರೀ. 10 ರೂಪಾಯಿ ಕೊಟ್ಟು 2 ಜವಾರಿ ರೀ ಇವು. ಜವಾರಿ ನುಗ್ಗಿಕಾಯಿ ಇನ್ನು ಕುದಿಯಕತ್ತ ನೋಡ್ರಿ. ಬ್ಯಾಳೆ ಕುದ್ದೈತಿ, ಅನ್ನನೂ ಕುದ್ದೈತಿ ನೋಡ್ರಿ ಸದ್ಯಕ್ಕೆ. ಆಲ್ರೆಡಿ ಎಣ್ಣೆಗ ಜೀರಿಗೆ ಇದ್ದಿಲ್ರಿ, ಬರೀ ಸಾಸ್ಮೆ ಅದಾವೆ. ಸಾಸ್ಮೆ ಹಾಕೀನಿ, ಬೆಳ್ಳುಳ್ಳಿ ಹಾಕೀನಿ, ಕರಿಬೇವು ಹಾಕೀನಿ, ಒಂಚೂರು ಅರಿಶಿಣ, ಒಂಚೂರು ಕೆಂಪು ಖಾರ ಹಾಕೀನಿ. ಈ ಸದ್ಯಕ್ಕೆ ಟಮಾಟಿ ಮತ್ತು ಬ್ಯಾಳಿನ ಕುದಿಸ್ಕೊಂಡಿನಲ್ಲ ಇದನ್ನ ಹಾಕ್ತೀನಿ. ರೆಸಿಪಿ ಅಂತಲ್ಲ, ಜಸ್ಟ್ ವಿಡಿಯೋದೊಳಗೆ ಹಂಗೆ ಶೂಟ್ ಮಾಡಾಕತ್ತೀನಿ ನೋಡ್ರಿ. ಇದಕ್ಕೆ ಹುಂಚಿ ಹುಳಿನೂ ಕೂಡ ಈಗ ಕಲ್ಸೀನಿ ರೀ. ಬೆಳಗ್ಗೆ ಸುಸುಲಕ್ಕೆ ಹಾಕಿದ್ನೆ, ಒಂಚೂರು ಉಳಿದೈತಿ. ಪಲ್ಯಕ್ಕೆ ಸಾರಿಗೂ ಮಾಡಕ್ಕೆ ಬರ್ತಂತೇಳಿ ಮೊದಲ ಪ್ಲ್ಯಾನಿಂಗ್ ಆಗಿತ್ತಲ್ಲ ಅದಕ್ಕಂತೇಳಿ. ಸೊ ಇದಕ್ಕಿನ್ನ ನೀರದು ಎಷ್ಟು ಬೇಕದೆಲ್ಲನೂ ಹಾಕ್ತೀನಿ ರೀ. ಟೊಮೆಟೊ ಜಾಸ್ತಿ ಹಾಕಿಲ್ರಿ, ಕಡಿಮೆ ಹಾಕೈತಿ. ಹುಂಚಿ ಹುಳಿ ಹಾಕ್ಬೇಕಂತೇಳಿ ಈಗಿನ ಕಡೆಗಿದ್ದಂದು ಎಲ್ಲ ಸ್ವಲ್ಪ ನೀರು ಹಾಕಿ ಎಷ್ಟು ತಿಳಿಬೇಕಲ್ಲ ಅಷ್ಟು ಸಾರ ಮಾಡ್ತೀನಿ. ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಹಿಂಗೆ ಸಾರಿಗೆ. ಈಗ ಜಾಸ್ತಿ ಮಾಡಕ್ಕೆ ಹೋಗಲ್ರಿ. ಈಗ ಇದಕ್ಕೆ ರುಚಿ ತಕ್ಕಷ್ಟು ಉಪ್ಪು ರೀ.
ಆಮ್ಯಾಗ ಇದು ನೋಡ್ರಿ ಮಸಾಲೆ ಖಾರ ಸ್ವಲ್ಪ ಗಂಟೆ ಆಗೈತೈತ್ಲ ಇದು ಹೊಡಿತೀನಿ ನೋಡ್ರಿ. ಉಪ್ಪು ಖಾರ ಆಯ್ತು ರೀ ಇದಕ್ಕೀಗ. ಇದಕ್ಕೆ ಒಂದು ಕಣ್ಣಿ ಬೆಲ್ಲ ಒಕ್ಕಟ್ನಪ್ಪ ಅಂತಂದ್ರೆ ಸಾರು ರೆಡಿ ಆಗ್ತೈತಿ. ಇದನ್ನು ಒಗ್ಗರಣೆಗೆ ಹಾಕ್ಬೇಕಾಗಿತ್ತು ರೀ ನುಗ್ಗಿಕಾಯಿ. ಒಗ್ಗರಣೆಗೆ ನುಗ್ಗಿಕಾಯಿ ಹಾಕಕ್ಕೆ ಕಾಲಿಲ್ಲ, ಹಾಗಾಗಿ ಈಗ ಹಾಕಕತ್ತೀನಿ ನೋಡ್ರಿ. ಉಪ್ಪು ಹಾಕಿ ಕುದಿಸಿದ್ನೆಲ್ಲ ಪರವಾಗಿಲ್ಲ, ಈಗ ಮಿಕ್ಸ್ ಆಗತ್ತೆ ರೀ, ಉಪ್ಪು ಖಾರ ಎಲ್ಲ ಹಿಡಿತೈತಿ. ಈಗ ಇದು ಒಂದು ಹುಗಿ ಕುದಿಲ್ರಿ. ಈಗ ಒಂದು ಕಣ್ಣಿ ಬೆಲ್ಲ ಒಕ್ಕಟ್ನೆ ಅಂದ್ರೆ ನಮ್ಗೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಸಾರ ರೆಡಿ ನೋಡ್ರಿ. ಈಗ ನೋಡ್ರಿ ಮುದ್ದೆ ಮಾಡಕ್ಕೆ ನೀರು ಒದಾಡಕತ್ತಾವ್ರಿ. ಇನ್ನೊಂದು ಚೂರು ಒದಾಡ್ಬೇಕು ಇವು. ಹಂಗೆ ಉಪ್ಪನ್ನ ಹಾಕೀನಿ. ಹಂಗೆ ರಾಗಿ ಹಿಟ್ಟು ನೋಡ್ರಿ, ರಾಗಿ ಹಿಟ್ಟು ಚಾಣೆ ಇಟ್ಕೊಂಡೀನಿ ರೀ. ಖಾಲಿ ಐತ್ರಿ. ಮೊನ್ನೆ 2 ಕಿಲೋ ಬಿಸ್ಕೊಂಬಂದಿದ್ವಲ್ಲ, 2 ಕಿಲೋ ರಾಗಿ ಹಿಟ್ಟು ಖಾಲಿ ಆಯ್ತು ನೋಡ್ರಿ. ಇದನ್ನೀಗ ಮುದ್ದೆ ಮಾಡ್ಕೊಂಬಿಡೋದು ಬಡ ಬಡ. ಏನು ಮಾಡಾಕತ್ತಿ ಆಂಟಿ? ಮುದ್ದಿ ರಾಗಿ ಮುದ್ದಿ. ಇದು ಚಪಾತಿ ಮಾಡೋ ಅಂತ ಲಟ್ಟಣಿಗೆ ಬೆಲ್ಲೋಣಿಗೆ ಏನೇನ ಕರೀತಾರ. ನೋಡ್ರಿ ಮಸ್ತ್ ನೀರು ಒದ್ದಾಡಕತ್ತಾವ. ಸ್ವಲ್ಪ ಇದು ಮಾಡ್ಕೊತೀನಿ. ನಾವೀಗ ಮುದ್ದೆ ಮಾಡೋದಕ್ಕೆ ಭಾಳ ಖುಷಿಯಿಂದ ಮಾಡ್ತೀವಿ. ಊಟನೂ ಹಂಗೆ ಭಾಳ ಖುಷಿಯಿಂದ ಊಟ ಮಾಡ್ತೀವಿ ನೋಡ್ರಿ. ಮಧ್ಯಾಹ್ನ ಎಲ್ಲಿ ರೊಟ್ಟಿ ಬಡ್ಕೊಂತ ಕುಂಡ್ರೋದು ಬಿಸ್ಲಾಗಂತೇಳಿ ಮುದ್ದಿ ಯಾವಾಗಲೂ ನೈಟ್ ಟೈಮ್ದಾಗ ಹೆಚ್ಚು ಮಾಡೀವ್ರಿ ಮುದ್ದಿ. ಡೇ ಟೈಮ್ದಾಗ ಮಾಡಿದ್ದು ಭಾಳ ಕಡಿಮೆ. ಎಲ್ಲಿ ಮಾಡೇ ಇಲ್ಲ ಡೇ ಟೈಮ್ದಾಗ. ನಾವು ಒಂದಿನ ಮಾಡೀವಿ. ಅದಕ್ಕೆಲ್ಲ ಯಾವಾಗ ತಿಂದಿದ್ದಿ? ಡೇದೊಳಗೆ ಯಾವಾಗ ಮುದ್ದೆ ಮಾಡ್ಯದ? ಯಾರಿಗೆ ಗೊತ್ತಿರ್ಲಿಕ್ಕಂದ್ರೆ ಸುಮ್ಮನೆ ಮಾತಾಡೋದು ಹುಚ್ಚುರಂಗ. ಗರಜ್ ಇಲ್ಲದ ಮಾತಾಡೋದಿಲ್ಲ ಸ್ನೇಹ. ನೆಸೆಸಿಟಿ ಇರ್ಲಿಕ್ಕಂದ್ರೆ ಅದರದ್ದು ಮಾತಾಡಬಾರ್ದು. ನನ್ನ ಮನ್ಯಾಗ ಮುದ್ದೆ ಮಗ್ಸೋದು ಇಲ್ರಿ, ಹಂಗಂತೇಳಿ ಇದನ್ನ ಚಪಾತಿ ಮಾಡೋದು ತೊಗೊಂಡೇ ನಾ ಈ ಥರ ಎಲ್ಲ ಇಟ್ಟು ಹೊಡ್ಕೊಂಡು ಬಿಟ್ಬಿಡ್ತೀನಿ ರೀ. ಇದಕ್ಕೆ ಸರಿಯವ ಮಸ್ತ್ ಹಿಡ್ದು ತಿಂತೀನಿ. ತಕ್ಕ ಕುದೀಲ್ರಿ ಅದೀಗ ತಿರ್ಗಿಸ್ಕೊಂಡು ಫಾಸ್ಟ್ ಆಗ್ಬಿಡುತ್ತೆ ನೋಡ್ರಿ ಮುದ್ದೆ. ಮೊದಲ ಹೆಂಗೆ ಮಾಡಿದ್ರೆ ಹೆಂಗೆ ಆಗ್ತದ ಏನ ಅನ್ನಂಗೆ ಅನಿಸ್ತಿತ್ತು. ಈಗ ಏನು ಟೆನ್ಷನೇ ಇಲ್ರಿ ಮುದ್ದೆ ಮಾಡೋದು. ಇಟ್ಟು ಖಾಲಿ ಸೃಷ್ಟಿ ಕೊಟ್ಟು ಏನು ಊಟ ಮಾಡ್ಬೇಡಪ್ಪ ನೀನು. ಚೂರು ಹಳಿಬೇಕ್ರಿ ಇದು ನೋಡ್ರಿ. ನಾನು ಮೊದ್ಲಾಗಿಂತ ಕಲ್ತೇಕಲ್ಲ ಮಾಡ್ಬೇಕಲ್ಲ. ಇದು ನಮ್ಮ ಕಡೆ ಮಾಡೋವಂಥ ಜಾಸ್ತಿ ರೆಸಿಪಿನೂ ಅಲ್ಲ, ಅಂದ್ರೂ ಇಷ್ಟ ಆಗ್ತದ ಮತ್ತು ಆರೋಗ್ಯಕ್ಕೂ ಒಳ್ಳೇದಂತೇಳಿ ಮುದ್ದಿನ ಮಾಡಕತ್ತೀನಿ. ಇದ್ರಾಗ ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ, ತಿಳ್ಕೊಂಡು ಮತ್ತು ಇನ್ನೂ ಒಂದು ಒಳ್ಳೆ ರೀತಿಯಾಗಿ ಮಾಡಿ ಊಟ ಮಾಡ್ತೀನಿ, ಊಟ ಮಾಡಿಸ್ತೀನಿ ಅಂತ ಹೇಳ್ತೀನಿ. ಒಟ್ಟು ಮಾಡೋ ಮೆಥಡ್ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದ್ರೆ ತಿನ್ನಾಕಂತೂ ಮೆತ್ತಗ ಹಸಿ ಬಿಸಿ ಇಲ್ಲಾರ್ದೇ ಮಾಡ್ತೀನಲ್ಲ ಅದು ಸಾಕು. ಈಗ ಒಂಚೂರು ಇದನ್ನ ಮಗಸ್ತೀನಿ ರೀ. ತಾಳ ಸಣ್ಣ ಸಣ್ಣ ಗಂಟಿದ್ರು ಹೊಡಿತಾವ. ಸಾರು ಆಗೈತಿ, ಈಗ ಅನ್ನ ಆಗೈತಿ, ರೊಟ್ಟಿ ಅದಾವ, ಕಟ್ಟಿ ರೊಟ್ಟಿನ ಅದಾವ್ರಿನ. ಸರಿ ಒಮ್ಮೆ ಮಿತ್ತ ಆಡ್ತಾರ ಇರ್ತಾವ್ರಿ ಮಕ್ಕಳ. ಅದು ಏನು ಕೇಳಕ್ ಹೋಗ್ಬೇಡ್ರಿ. ಹಿಂಗೆ ಮಾಡಿದ್ರ ಇದ್ರ ಗಂಟು ಹೊಡೆದ್ಬಿಡ್ತಾವ್ರಿ. ಅದೇನು ಬಾಯಾಗಿಟ್ಟ ಕರಗ್ಬೇಕು ಆ ಥರ. ಏ ಒಂದು ಕೊಡು ಅಂತ ಅದ್ರಾಗ ಏಸದಾವ ಅದು ಕೊಡಕ. ಎರಡು ಕಡೆ ಅರ್ಬಿ ಹಿಡ್ದು ಮಗಸ್ತಾರ. ಬಟ್ ನನಗ ಬೊಗಣಿಗೆ ಹತ್ರ ಕಾಲ್ ಹಚ್ಚಕ್ ಹೋದ್ರ ಒಂಥರ ಅನ್ಸುತ್ತೆ ಫ್ರೆಂಡ್ಸ್. ಹಂಗಾಗಿ ಮಾರ್ಕೆಟ್ನಾಗ ಒಂದು ಅರ್ಧ ಡಜನ್ ಬಾಳೆಹಣ್ಣು ತಗೊಂಡ್ಬಂದ್ರಿ. ಈಗ ಅದನ್ನ ತಿನ್ನಾಕ ಇಲ್ಲೇನು ನೆಕ್ಕರ್ಲಾಟ ಅದು ಏನು ಕೇಳಬೇಡ್ರಿ. ಒಂದು ತಿಂದಾನ ಆಲ್ರೆಡಿ ಈಗಾಗಲೇ
ಸ್ವಲ್ಪ ಮೈ ಬೆಚ್ಚಗದಂಗೆ ಆಗಿತ್ತಂತೆ ಕೊಡಲ್ಲ ನಾವು ಈಗ. ಊರಿಗೆ ಬಂದಾಗ ಸೂಸ್ಲ ಬಾಳೆಹಣ್ಣು ಕೊಡ್ಬಾರ್ದಂತ. ಬೆಳಗ್ಗೆ ಏನು ಇದ್ದಿದ್ದಿಲ್ರಿ ಅವನಿಗೆ. ಸೂಸ್ಲ ಅಂದ್ರೆ ಮನೆಯಾಗ ಎಲ್ಲರಿಗೂ ಫೇವ್ರೇಟ. ಅದಕ್ಕಂತೇಳಿ ಮಾಡಿದ್ವಿ ನಾವು. ಈಗ ಗೊತ್ತಾಗಿ ನಾಷ್ಟ ಮಾಡಿದಾದ್ಮೇಲೆ ಊರಿಗೆ ಬಂದ ಇದನ್ನ ಇನ್ನೂ 1 ನಿಮಿಷ ಒಲಿ ಮ್ಯಾಗಿಟ್ಟು ಉಂಡಿ ಕಟ್ಬಿಡ್ತೀನಿ ರೀ. ಮತ್ತೆ ಸಿಗ್ತೀವಿ. ಬರ್ರಿ ಫ್ರೆಂಡ್ಸ, ಊಟ ಮಾಡೋಣ ಅಂತ. ಮಸ್ತಾಗಿ ರಾಗಿ ಮುದ್ದೆ ರೆಡಿ ಅದು ನೋಡ್ರಿ. ಬಿಸಿ ಬಿಸಿ ರಾಗಿ ಮುದ್ದೆ, ಬಿಸಿ ಬಿಸಿ ಸಾರು. ಏನಪ್ಪಾಜಿ ಹಾಯ್ ಮಾಡಿ ಮತ್ತೆ. ಏನಾರಿ ಇವತ್ತು ಮೂಡ ಬಂದಿತ್ತು ಪಿಲ್ಲುಗ. ಹಾಯ್ ಮಾಡಿ ಮತ್ತೆ ನೀನು ಮಾಡ್ದಲ್ಲ. ಬರ್ರಿ, ಮುದ್ದೆ ಅಂಕರ್ ರೆಡಿ ಆಗ್ಯ ನೋಡ್ರಿ. ಮೆತ್ತಗಂದ್ರೆ ಮೆತ್ತಗಾಗ್ಯವ. ತಿನ್ನು ಅದು ಕುಡ್ಗಿಡ್ ತಿಂದಂಗೆ ತಿನ್ನಕತ್ತಾನ್ರಿ ಅವ. ತಾಟ್ಕೊ ತಗೋರಿ. ಇದು ನಿನ್ನಿದ್ದು ನೈಟ್ದು ಒಂಚೂರು ಅನ್ನ ಓದೈತ್ರಿ. ಸೇಜನ್ ಚಟ್ನಿ ಇದ್ರೆ ಇದು ಎದ್ರಾಗ ಹೊಂತಿದ್ದಿ ಮುದ್ದ್ಯಾಗ ಅನ್ಸಕ್ಕೆ ಸಾರು ಮಾಡಿನಿಲ್ಲ. ಅಂದಾಜು ಬೇಸಾಗುತ್ತಾ ಸೇಜ್ವಾನಿ ರೈಸ್ ಥರ ಮುದ್ದೆ ಕೊಡ್ಲಿ. ನುಗ್ಗೆಕಾಯಿ ಸಾರು ಬರೀ 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 ಅಂಟ್ಕೊಳಕತ್ತಾವಲೇ ಇವು. ಇಲ್ಲ ಕೈ ನಂದು ಒಣಗೈತಲ್ಲ. ಇರ್ಲಿ ಬಿಡ್ರಿ, ಸ್ವಲ್ಪ ಏನಾಗಲ್ಲ. ನೀವೇ ನೋಡಲ್ಲ, ಅಡ್ಜಸ್ಟ್ ಮಾಡ್ಕೊರಿ. ಸುಡು 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 ಅದಾವ್ರಿ. ಪಿಲ್ಲು ನಾನೇನು ಗುಣಿಸ್ತೀನಿ ಆಪು. ನಾನು ಹಿಂಗೆ ಚಂದ ಗುಣಿಸ್ತೀನಿ. ಮಮ್ಮಿ ಈ ಕಡೆ ತಗೋ ನಿಂಗೆ ಮತ್ತೆ ಉಣ್ಸಂಗಿಲ್ಲ. ಇಲ್ಬಾ ಅಪ್ಪಾಜಿ, ಇಲ್ಬಾ ಇಲ್ಬಾ. ನೀ ಆಮೇಲೆ ಕೆಬರಕತ್ತಿ ಬಾ. ಅದನ್ನ ತಗೊಂಡು ಈ ಕಡೆ ಬಾ. ಮಾಡಿ ಮುದ್ದೆ ತಗೋಬೇಕಾಗಿತ್ತು ನಾನು. ಸ್ನೇಹ ನೋಡು ಸಾಕು ಸುಮ್ ಕುಂದಿರ್ತೇನಿಲ್ಲವ. ನಾನು ಬಲ್ಲೆ ಒಂದು ಊಟ ಮಾಡ್ಕೊಂಡು ಬಾ. ಬಾ ಪಿಲ್ಲು ಊರಿ ಬಂದವ್ರಿ ಪಾಪ. ಇಲ್ಬಾ ಇಂತ ತಗೋ ಬಂಗಾರ. ನಾವು ಉಣಿಸ್ತೀನಿ ಪಟ 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 ಪಟ. ಕೈ ಸ್ವಲ್ಪ ಹಸಿ ಮಾಡಿ ಮುದ್ದೆ ಮುರಿಬೇಕು. ಆಂಟಿ ಬಂದಿಗೆ ಹತ್ಲಿಕ್ಕೆ ಸಂಗ್ಲ ಹೊಡ್ತೆ. ಬರೀ ಊಟ ಮಾಡೋಣ ಅಂತ. ಇವತ್ತು ನಿಮ್ಮ ಮನೆಗೆ ಏನಾಗಿ ಕಮೆಂಟ್ ಮಾಡಿ ಹೇಳ್ರಿ. ನಾವು ಊಟ ಮಾಡಿ ಸಿಗ್ತೀವಿ. ಯಜಮಾನ್ರಿ ಇನ್ನೂ ಬಂದಿಲ್ಲ, ಲೇಟ್ ಆಗತ್ತಂದ್ರೆ ಹಂಗಾಗಿ ನಾವ ಊಟ ಮಾಡಕತ್ತೀವಿ. ಬರೀ ಊಟ ಮಾಡೋಣ. ಬಿಸಿಲು ಅಂತಾರೆ ಇವತ್ತು ಮಸ್ತ್ ಐತಿ ನೋಡ್ರಿ. ರಗ್ಗಡ್ ಅನ್ನಂಗೆ ಆಗೈತಿ ನೋಡ್ರಿ ಬಿಸಿಲ. ಹೊರಗೊಂದು ಕಡೆಗೆ ಎಣ್ಣೆ ಹಾಕಿ ಇಟ್ಟು ಹಪ್ಳ ಗಿಪ್ಳ ಕರೆದ್ರೆ ಮಸ್ತ್ ಕರಿತಾವ ನೋಡ್ರಿ. ಯಾಕೆ ಕಪ್ಪರಕತ್ತಿ ವಿಡಿಯೋ ಇಟ್ಟು ಏನು ಮಾಡೋಣ ಈ ಸದ್ಯಕ್ಕೆ. ಊಟ ಆಯ್ತು. ನಿದ್ದಂಕರ್ ನೀವು ಮಾಡಲ್ಲ ನಂಗೆ ಗೊತ್ತೈತಿ. ಜಬರ್ದಸ್ತಿ ಮಾಡಿದ್ರೆ ಮುಕೋತಾರ್ರಿ. ಇಲ್ಲಿಕ್ಕಿಲ್ಲ. ನಾನು ಸ್ವಲ್ಪ ನಿದ್ದೆ ಮಾಡಿ ಎದ್ದೀನಿ. ನನಗೆ ಅವ್ರನ್ನ ಕರ್ಕೊಂಡು ಮುಕ್ಕೊಂಡು ಅಷ್ಟು ಪೇಷನ್ಸ್ ಇರಲಿಲ್ಲ. ತಲೆನೋವು ವಿಪರೀತ. ಏನೇ ಇರಲ್ಲಕ್ಕ ತಲೆನೋವು ಬಂದಾಗ ಕೆಲಸ ಇದ್ದದ್ದು ಬದ್ದದ್ದು ಬಿಟ್ಟು ಒಂದು ಸ್ವಲ್ಪ ತಲೆಗೆ ಐಡಿಕ್ಸರಲ್ಲಿ ಜಂಡಿ ಮಂಬರಲ್ಲಿ ಏನು ಇದ್ದಿದ್ದು ಹಚ್ಕೊಂಡು ಮುಕ್ಕೊಂಡೆ ಅಂದ್ರೆ ನನಗೊಂಥರ ಮೈಂಡ್ ರಿಲ್ಯಾಕ್ಸ್ ಆದಂಗೆ ಅಂತ ಅನ್ನಿಸ್ತೈತಿ. ಸ್ವಲ್ಪ ನಿದ್ದೆ ಮಾಡಿದ್ರೆ ಯಾವುದೇ ಆಗಲ್ಲಕ್ಕ. ಕಾಯಿಲೆ ಅದು ಇದ್ರೂ ಕೂಡ ಟ್ಯಾಬ್ಲೆಟ್ ತೊಗೊಂಡು ಮುಕ್ಕೊಂಡು ಇದ್ದೀವಪ್ಪ ಅಂದ್ರೆ ಸ್ವಲ್ಪ ಮೊದಲಿನಕಿನ್ನ ಓಕೆ ಅನ್ನಂಗೆ ಆರಾಮಂತಿಗೆ ಅನ್ನಿಸ್ತೈತಿ. ಇವ್ರಿಗಂತರೂ ಜಬರ್ದಸ್ತಿ ಮಾಡಿ ಬೈದು ಪಿಲ್ಯಾಗಂತೂ 1-2 ಏಟ್ ಕೊಡ್ಲಾರ್ದ ಮುಕ್ಕೊಳಂಗಿಲ್ಲ ಅವ. ಪಿಲ್ಯ ನಾನು ಮುಕ್ಕೊಂಡ್ಬಿಟ್ಟಿವಿ ಅಗಳನೆ ಅಡುಗೆ ಮಾಡೋಕ್ಕಿಂತ ಮುಂಚೆನೇ. ಇವರಿಬ್ಬರು ಏನೇನು ಮಾಡಿದ್ರು ಏನೇನು ಬಿಟ್ರು ಏನೂ ನೋಡಿಲ್ಲ ನೋಡ್ರಿ. ಏನೂ ವಿಚಾರ ಮಾಡಿಲ್ಲ. ಪಿಲ್ಲು ಒಬ್ಬ ನನ್ನ ಜೊತೆಗೆ ಇದ್ದಂದ್ರೆ ನನಗೆ ಇವ್ರದ್ದು ಚಿಂತೆ ಇಲ್ಲ. ಯಾಕಂದ್ರೆ ಅವ್ರು ಅಷ್ಟು ಕಿರಿಗಿರ್ತನ ಮಾಡಲ್ಲ. ಸೇಫಾಗಿ ಏನರ ಆಟ ಆಡ್ಕೊತ ಕುಂಡಿರ್ತಾರೆ. ಪಿಲ್ಲೂನ ಬಿಟ್ಟು ನಂಗಂತರೂ ಒಂದು ಅರ್ಧ ತಾಸು ನಿದ್ದೆ ಹತ್ತಲ್ಲ ನೋಡ್ರಿ. ಯಾಕಂದ್ರೆ ನಾವು ಕಿಡಿಗೇಡಿ ಎಲ್ಲಿ ಬೀಳ್ತಾನೆ ಹೇಳ್ತಾನೆ ನಂಗೆ ಅಂತ ಅನಿಸ್ಬಿಡ್ತೈತಿ. ಜಳ ಹೊಡ್ಯಾಕತ್ತೈತಿ. ಆದರೂ ಪರವಾಗಿಲ್ಲ. ಒಳಗಿನಕಿನ್ನ ಹೊರಗೆ ಸ್ವಲ್ಪ ಕುಂತೀವಿ. ಸೃಷ್ಟಿ ಯಾವುದು ಹಿಂಗೆ ಯಾರು ಇದ್ರೆ ನನಗೆ ಹೊರಗೆ ಕುಂದಾಕ ಮನಸ್ಸು ಬರ್ತ್ರಿ. ಯಾರು ಇರ್ಲಿಕ್ಕಂದ್ರೆ ನಂದು ವಿಡಿಯೋ ಆಯ್ತು, ಎಡಿಟಿಂಗ್ ಆಯ್ತು, ಏನರ ಶಾರ್ಟ್ಸ್ ವಿಡಿಯೋಗಳು ಅಪ್ಲೋಡ್ ಮಾಡೋದಾಯಿತು, ಇದ ಮಾಡ್ಕೋತ ಕೂತು ಬಿಡ್ತೀನಿ ನಾನು. ಕುಲರದ ಹಚ್ಚಿ ಮತ್ತು ಹುಡುಗರು ಮುಖೋಶಿ ಅವಾಗ ನಾನು ಒಂದು ಗಳಿಗೆ ನಿದ್ದೆ ಮಾಡಿ ಎದ್ದು ಮತ್ತು ಕೆಲಸ ಇದೆಲ್ಲ ಮಾಡೋಷ್ಟೊತ್ತಿಗೆ ಒಂದು ಕೆಲಸ ಮಾಡೋಷ್ಟೊತ್ತಿಗೆ ಒತ್ತ ಮುಳುಗಿಬಿಡ್ತೈತಿ. ಹೆಂಗೆ ಒತ್ತು ಮುಳುಗುತ್ತಾ ಹೆಂಗೆ ಒತ್ತು ಹೊಂಡುತ್ತಾ ಏನೂ ಗೊತ್ತಾಗಲ್ರಿ. ಈಗ ನೋಡ್ರಿ ತಳಗೆ ಹೋಗ್ಯಾರ ಇಬ್ಬರು. ಈಗ ಇಲ್ಲೇ ಕೂತಾರ. ಸ್ನೇಹ ಇಲ್ಲೇ ಕೂತಾರ. ನೀ ಹಂಗೆ ತಿಳ್ಕೊಂಡ್ರು ಅವ್ರು ತಳಗೆ ಹೋಗ್ಯಾರ. ಈಗ ದಿಲ್ಲಿ ದೀಪ ಹಚ್ಚಿ ಬರ್ತಾರ ಅವ್ರು ಹಂಗರತಾರ ಇಬ್ಬರು. ಈಗ ಸ್ವಲ್ಪ ಮಂಡಳಾಸನ ಮಾಡ್ತೀನಿ ರೀ. ಪುಟ್ಟಿ ತೊಳೆದು ಸ್ವಲ್ಪ ಬಿಸಿಲಾಗಿ ಇಟ್ಟಿದ್ದೀನಿ ರೀ. ನೋಡಿರಿ ನೀರೊಂದು ಚೂರು ಅಲ್ಲೇ ನಿಂತಂಗಾಗಿರ್ತಾವಲ್ಲ ಈ ಥರ ಆಗಿಬಿಡ್ತೈತಿ. ಇದು ಬೋರಿ ನೀರು ನೋಡ್ರಿ. ಇದು
ವೈಟ್ ಪೌಡ್ರ್ ಹತ್ತಂಗೆ ಹತ್ತದ್ರಿ ಇದು ಸ್ವಚ್ಛಗೆ ತೊಳೆದಿಟ್ಟು ಬಿಸಿಲಿಗೆ ಸ್ವಲ್ಪ ಒಣಗ್ತದೆ ಪುಟ್ಟೆ ಅಂತೇಳಿ ಮರ ನೋಡ್ರಿ ಇದು ಮೂರು ರೀ ಸ್ವಲ್ಪ ನೋಡಿ ಹಸನ್ ಮಾಡ್ದಂಗೆ ಮಾಡಿ ಒನಿತೀನಿ ರೀ ಒನದು ಸ್ವಲ್ಪ ಬಿಸಿಲಿಗೆ ಗಿಡ ಕುರ್ಕುರಾತಾವ ಸ್ನೇಹ ನೋಡ್ರಿ ಈಗ ಗುಣಿಗೆ ನೀರು ಆಗ್ಯಾವ್ರಿ ನೀರು ಹಾಕಕತ್ತಾಳ ಈಗ ಅರಿವ್ಯಾಗ ಗುಣಿಗೆ ಅಂತೀವಿ ನೋಡ್ರಿ ನಾನು ತಲೆ ಆ ಕಡೆ ಏನು ಆ ಸರ ಹಾಕೋಬೇಡವ ಅಂತಂದ್ರೆ ಮನ್ಯಾಗ ಇದ್ದನ ಜಾತ್ರೆ ಮಾಡ್ಕೊಂಡು ಕೂತಾಡ್ರಿ ಈಗ ಅದನ್ನು ನೋಡ್ರಿ ಹಿಂದೆ ಪಿನ್ನ ಹಾಕೊಂಡು ಸರ ಹಾಕೊಂಡ ಹಳ್ಳಿ ರಂಬೆ ಊರಾಗ ಬಿಟ್ರ ಅವ್ರ ನಾವು ಊರಲ್ಲಾರ ನಾಚ್ಬೇಕೀಕಿ ನೋಡಿ ಆ ಲೆವೆಲಿಗೆ ಆತಾಳಿಕಿ ಇದ್ದು ಇಲ್ಲ ಸಿಗಿಸ್ಕೊಂಡು ಕುಂಡಿರ್ತಾಳ್ರಿ ಮ್ಯಾಗ ಒಂದಿದು ಮುಚ್ಚಿಬಿಡು ನೀರಿನ ನಾಳೆ ಬರ್ತಾವ ನಾಡ್ದು ಬರ್ತಾವ್ರಿ ಗೊತ್ತಿಲ್ಲ ಹೊರಗಿನಂತರೂ ಖಾಲಿ ಅದು ಒಳಗಿಂದು ಇನ್ನೂ ಒಂದು ಸಣ್ಣ ಅಂಡೆ ಒಂದು ಟಾಕಿ ನೀರು ಅದಾವ್ರಿ ನಾಳೆಗೆ ಬಂದ್ರೆ ಓಕೆ ನಾಳೆಗೆ ಬರ್ಲಿಕ್ಕೂ ಓಕೆ ರೀ ನೀರು ಒಳಗಿನಂದು ಅಂಡೆ ನಾಳಾದವು ಕವರ್ ಆಗುತ್ತೆ ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ತುಂಬಿಟ್ಟು ಬಿಡ್ತೀವಿ ರೀ ನೋಡಿರಿ ಇಲ್ಲೇ ಕುಂತೀವಿ ಪಾನಕ ಮಾಡಿಕೊಟ್ಟಾರ್ರಿ ಹುಡುಗರು ಇಬ್ಬರು ಸೇರಿಕೊಂಡು ಪಿಲ್ಲೋಗ ನನಗೆ मम्मी ನೀವು ಅಲ್ಲೇ ಕೂತ್ ಎಲ್ಲ ಗೆಳಸಿರಾಳ ನೀವು मम्मी ಓ ಚಕ್ರಕ್ಕ ಪೀಲಿನ ದಿದ್ದೆ ಭರ್ಪೂರ್ ಪೀಲಿ ವಿದ್ಯೆ ಭರ್ಪೂರ್ ಕುಡ್ದ ಅಲ್ಲ ಹೋಲ್ ಬಿಡು ನಮ್ಗೆ ಯಾಕೆ ಬೇಕು ಅವ್ರು ಇಬ್ಬರದು ನಾವು ಕುಡಿಯಮ್ ಸುಮ್ ಕುಡಿ ನೀನು ಬರ್ರಿ ನಾವು ಪಾನಕ ಕುಡಿಯಾಕತ್ತೀವಿ ಮಸ್ತ್ ಮಾಡ್ಯಾರ್ರಿ ತಣ್ಣಗ ಪಾನಕ ಕುಡ್ದು ಸಿಗ್ತೀವಿ ಪಿಲ್ಲು ಏನು ನೋಡಕತ್ತಿದಿ ಏನು ತುಟ್ಲ ಅಷ್ಟೇ ಬಿಡೋದು ಅಷ್ಟೇ ಇಟ್ಟರ ಟಚ್ ಮಾಡಿ ತಲೆ ಮಿಸೋದು ಕಮ್ಮತ್ತೆ ಇಲ್ಲ ಯಾಕೆ ಬಿಸಿಲಿ ನಿಂದ್ರ ಬಡಬ ಮತ್ತಿಟ್ಟು ಹೆಚ್ಚಾಗುತ್ತೆ ನೀರ್ಲಣ್ಣಾಗಿದ್ದು ಅಂತ್ರಿ ಮಣ್ಣು ಇಲ್ಲೊಂದು 4 ಕಾಯಿ ಹಣ್ಣಾಗ್ಯಾವನಂತ ಸೃಷ್ಟಿ ನೋಡಕ್ಕೆ ನಿಂತಿದ್ಲು ಅವು ಆಲ್ರೆಡಿ ಬಿದ್ದುಬಿಟ್ಟವ್ರಿ ಮಳೆಗೆ ಪಕ್ಷಿನ ಕೂಗ್ತಾವ ಇದನ್ನು ಸುಕತ್ತೈತಿ ಅಯ್ಯೋ ಯವ್ವ ಇನ್ನೂ ಏನೇನು ಸುತ್ತೇಪ್ಪ ನಿನ್ನ ಬಾಯಲ್ಲಿ ಹುಡುಗರು ಸ್ವಲ್ಪ ಜೀವ ಹೆಚ್ಚಿಗೆ ಮಾಡಿಬಿಡ್ರಿ ಏನರ ಸ್ವಲ್ಪ ತ್ರಾಸದಾಗ ನನ್ನ ಮಗ ಅಂತೂ ಹತ್ತಿ ಬಿಡ್ತಾನ ಇಲ್ಲಿಕಂದ್ರೆ ಒಂಥರ ಏನೆಲ್ಲ ಅಡಿಗೆ ಬಂದಂಗೆ ಮಾಡ್ತಾನೆ ರೀ ಪಿಲ್ಲು ಅದಕ್ಕೆ ಯಾಕೆ ಸೊಗಸಿಲ್ಲಾರ್ದಂಗೆ ಆಗೈತಿ ಬಾ ಔಷಧ ಹಾಕ್ತೀನಿ ಬಾ ಇನ್ನೊಂಚೂರು ಮೊಬೈಲ್ ಕೊಟ್ರೆ ಎಲ್ಲ ಓಡೋಗ್ಬಿಡ್ತೀಗ ಏನಿದ್ದು ಬಿದ್ದಾವ ತಳಗ ನಾನ್ಸ್ಕೊಂಬರ್ತಿ ಏನ ಗಾಳಿ ಮತ್ತು ಮಳೆಗ್ರಿ ದಾರ ಒಟ್ಟ ನಿಂದ್ರವಲು ಈ ಕಡೆಯಿಂದ ಆ ಗಿಡಕ್ಕೆ ಕಟ್ಟತ್ತೀವಿ ನೋಡ್ರಿ ಕಟ್ಟಿದ್ವೆಲ್ಲ ಅಷ್ಟು ಅರ್ಧಂಬರ್ಧ ಗಾಳಿಗೆ ಕಟ್ಟಾಗಿ ತಳ ಬಿದ್ದಾವು ಹಿಂಗಾಗಿ ಇವತ್ತು ಸೃಷ್ಟಿ ಏನು ಮಾಡ್ಯಾಳ ಅಂತಂದ್ರೆ ನಿನ್ನೆನೇ ಕಟ್ಟಾಡ್ರಿ ನೋಡ್ರಿ ಇಲ್ಲಿಗೆ ಮತ್ತು ಅಲ್ಲಿಗೆ ಇಲ್ಲೇ ಸೆಂಟ್ರ್ ಕಟ್ಟಾಳ ಇಲ್ಲೊಂಚೂರು ಗಾಳಿದು ಇದು ಏನಂತೀರಿ ಪ್ರಭಾವ ಕಮ್ಮಿ ಅದಕ್ಕಂತೇಳಿ ಇಲ್ಲಿ ಕಟ್ಟಾಳ ನೋಡ್ರಿ ಆಗೋಪನ್ ಮಾಡ್ಬಿಡ್ರಿ ಸ್ನೇಹ ಲೌಕರ್ ಬರ್ರಿ ಬೇರೆ ಕೆಲಸದ ಮ್ಯಾಗ ಬಂದಿರ್ತಾರೆ ನೋಡ್ರಿ ಹಾಗಾಗಿ ಸ್ವಲ್ಪ ಫ್ರೆಶ್ಶಾಗಿ ಹೋದ್ರಾಯ್ತಂತೆ ಯಜಮಾನ್ರು ಮನೆ ಕಡೆ ಬಂದಿದ್ರು ನೋಡ್ರಿ ಮತ್ತು ಹಣ್ಣು ಹಪ್ಪಳ ತರೋದು ಭಾಳ ಕಡಿಮೆ ರೀ ನಮ್ಮ ಮನೆಯೊಳಗೆ ಏನಿದ್ರು ಬರೀ ಮನೆಯೊಳಗೇ ಅಡುಗೆ ಮಾಡಿ ಊಟ ಮಾಡುವಂಥದ್ದು ಸೊ ಇವಾಗ ಆ್ಯಪಲ್ ಬೇಕಂತಂದ ಪಿಲ್ಲು ಊರಿಗೆ ಬಂದವ್ರಿ ಅವನಿಗೆ ಮತ್ತು ಹಂಗಾಗಿ ಯಜಮಾನ್ರು ಇಲ್ಲ ತಂದು ಕೊಟ್ಟು ಹೋಗ್ತೀನಿ ಅಂತೇಳಿ ಗಾಳಿ ಐತಿ ಬೇಡ ಅಂದೆ ಪಿಲ್ಲುನ ಕರ್ಕೊಂಡು ಹೋಗ್ಬೇಡ್ರಿ ಊರ್ಯಾಗ ಅಂತಂದೆ ಅವಾಗ ಕೇಳೇ ಇಲ್ಲರಿ ಮಾತಾ ಹಾಗಾಗಿ ಪಿಲ್ಲುನ ಮತ್ತು ಸ್ನೇಹನ ಕರ್ಕೊಂಡು ಯಜಮಾನ್ರು ಸ್ವಲ್ಪ ಹಣ್ಣು ತರಕ್ಕಂತ ಕೇಸ್ ಹೋದ್ರು ನೋಡ್ರಿ ಇಲ್ಲೇನು ಬರತ್ತಿದಾರಲ್ಲ ಇವರು ನಮ್ಮ ಮನೆ ಕೆಳಗಡೆ ಇರ್ತಾರೆ ರೀ ಅಜ್ಜ ಅಜ್ಜಿ ನೋಡಿರ್ತೀರಿ ನನ್ನ ಮೇನ್ ಚಾನಲ್ದೊಳಗೆ ಇಲ್ಲೇ ಸ್ವಲ್ಪ ಸಾಯಂಕಾಲ ಟೈಮ್ದೊಳಗೆ ಗುಡಿ ಹತ್ರ ಕುಂತಿರ್ತಾರೆ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ವಿಡಿಯೋ ಸ್ಟಾರ್ಟ್ ಮಾಡಿರಿ ನೋಡ್ರಿ ಸದ್ಯ ಕುತ್ಕೊಂಡು ಪಾಲಕ್ ಸೋಸಕತ್ತೀವಿ ಮುಂಜಾನೆ ಮಾರ್ಕೆಟ್ ತೊಗೊಂಡ್ಬಂದಿದ್ದು ನೋಡ್ರಿ ಪೇಂಟ್ ದಮ್ಮ ಆಗ್ಬೇಕಲ್ಲ ಇವ ಬಂದೆ
ಮೊನ್ನೆ ಮಾರ್ಕೆಟ್ಗೆ ಹೋದಾಗಿಂದಾಗ ನಂಗೆ ಮಜಾ ಅನ್ಸಿತ್ರಿ. ಅದು ಗೋಳಿ ಪಲ್ಯ ಹೇಳಿನೇನು ಮಾಡೀನಿ ವಿಡಿಯೋದಾಗ ನೆನಪಿಲ್ಲ, ಹೇಳಿದ್ರಂಕರು ರಿಪೀಟ್ ಮಾಡಕತ್ತೀನಿ ಅಂತ ಅನ್ಕೊಂಡು ಹೋಗ್ಬೇಡ್ರಿ, ನೆನಪು ಉಳಿಯಲಾಗೈತಿ. ಮೊನ್ನೆ ಸೃಷ್ಟಿ ನಾನು ಮಾರ್ಕೆಟ್ಗೆ ಹೋಗಿದ್ದೀವಿ ರೀ, ಅಲ್ಲಿ ಗೋಳಿ ಪಲ್ಯ ಅಂತಾರೆ ನೋಡ್ರಿ, ಗೋಳಿ ಪಲ್ಯ ಏನಂತಾರೆ ನೋಡ್ರಿ ನಿಮ್ಮ ಕಡೆ ಯಾವ್ಯಾವ ಥರ ಕರೀತಾರಂತೇಳಿ. ಅದ್ರೊಳಗೆ ಐರನ್ ಕಂಟೆಂಟ್ ಜಾಸ್ತಿ ಇರ್ತದಂತ್ರಿ. ಹಾಗಾಗಿ ಅದನ್ನೆಲ್ಲ ಇಲ್ಲಿ ತಂದು ಮಾರ್ತಾರ್ರಿ. ಆಂಟಿ ಕಸ ಯಾಕೆ ಇಲ್ಲಿ ತಂದಿಟ್ರೆ ಮಾರಕಂತ ಏನಾಗ್ತಾಳ, ಕಸ ಅಲ್ಲೇ ಅದು ಬಡ್ಕೊಂಡ್ ತಗೋತಾರ ಮಂದಿ ಇಲ್ಲಿ ಅಂತ ನಾ ಅನ್ನಕತ್ತೀನಿ. ಏನ್ ಮಾಡ್ತೀರಿ, ನಮ್ ಕಡೆ ಕಿತ್ತಿ ಇವತ್ತು ಮಾರಿ ಹೋಗಿತ್ತೀವ್ರಿ ನಾವು. ಕಿತ್ತು ವಾರಿಗೆ ಹೋಗಿರ್ತಾರ್ರಿ ಇವ್ರು, ದನಕ್ಕೆ ಹಾಕ್ತಾರ ಇವ್ರು ಊರ್ ಕಡೆ. ನಾವ್ ಅದ ತಿಂತೀವಿ ನೋಡ್ರಿ ಮನುಷ್ಯರು, ಏನ್ ಮಾಡ್ತೀರಿ. ಚೋಳಿಕತ್ತ ದಿನದ್ರಿ ಹಿಂಗ ಮಾತಾಡ್ಕೋತ ಕುಂತು ಬಿಟ್ಟಿವಿ. ಏನೈತಿ ಒಂಚೂರು ಪಾಲಕ್ ಸೋಸಿ ಪಾಲಕ್ ಬಜ್ಜಿ ಮಾಡ್ಬೇಕ್ರಿ. ಡೋಕ್ಲಾ ಮಾಡ್ಬೇಕಂತ ಅನ್ಕೊಂಡೆ, ಸಾಸ್ ಖಾಲಿ ಆಗೈತಿ. ಮೊನ್ನೆ ಮಾಡಿದಾಗ ಸೃಷ್ಟಿಗೆ ಭಾಳ ಇಷ್ಟ ಆಗ್ಬಿಟ್ಟೈತದ, ಇನ್ನೊಮ್ಮೆ ಮಾಡಂಟಿ ಅಂದ. ಸಾಸ್ ನಾಳೆಗೆ ತರಿಸ್ತೀನಿ ರೀ ಯಜಮಾನ್ ಕಡೆಯಿಂದ. ಸಾಸ್ ತರಿಸಿ ಡೋಕ್ಲಾ ಮಾಡ್ತೀನಿ. ಖಾಲಿ ಆಗೈತ್ರಿ ಮನೆಯೊಳಗ, ತರಿಸ್ಬೇಕು. ಇನ್ನೇನು 1ನೇ ತಾರೀಕು ಬಂತು, ಇಷ್ಟು ತರಿಸ್ಕೊಂಡ್ ಇಟ್ಕೊಂಡೆ ಅಂದ್ರ ಮತ್ತೆ ನಡ್ಬೇಕು ಒಂದೊಂದು ಏನಾರ ಖಾಲಿ ಆಗ್ತಾವ್ರಿ. ಇವ ಏನನ್ನ ಕೊಡ್ತೀನಿ ಏನಾಗ ही बी असते हिला घेऊन सोमवार पण डीमार्टला जायचं का? डिमार्टला मग सॉस घरातले किराणा सामान संपली म्हणती जायचं का? विचार करू म्हण, ಸಂಬಳಕ್ಕೆ ರಾವ್ ನೋಡೋಣ. ಅಲ್ಲಿ ಏನೋ ತಗೊಳಿಕ್ ಬಲ್ವತ್ತು, ಡಿಮಾರ್ಟ್ ತೋರ್ಸಕ್ಕಾರ ಕರ್ಕೊಂಡು ಹೋಗ್ಬೇಕಂತ ಅನ್ಕೋತೀನಿ. ನೋಡೋಣ ಅಂತ ಏನಾಗತ್ತಾ. ಎಲ್ಲದಕ್ಕೂ ವೇಟ್ ಆ್ಯಂಡ್ ವಾಚ್ ಮತ್ತೆ ಸಿಗ್ತೀವಿ. ನೋಡ್ರಿ ಈಗ ಪಾಲಕ್ ಸೊಪ್ಪನ್ನ ತೊಳೆದು ಕಟ್ ಮಾಡೀನಿ. ಜಾಸ್ತಿ ಪಾಲಕ್ ಹಾಕಿನ್ರಿ, ಏನಂತ ಒಂದು 70% ಪಾಲಕ್ ಐತಿ, ಒಂದು 45% ಕಡ್ಲಿ ಹಿಟ್ಟು ಹಾಕಿನಿ. ಉಳ್ಳಾಗಡ್ಡಿ ಉದ್ದದ್ಕ ತೆಳ್ಳಗ ಕಟ್ ಮಾಡಿ ಉದ್ದದ್ಕ ಹೊಳಕಿನಿ. ಅಜ್ವಾನ, ಉಪ್ಪು ಮತ್ತೆ ಖಾರ ಹಾಕಿನ್ರಿ, ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಹಸಿಮೆಣಸಿನ್ಕಾಯಿ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿನೂ ಹಾಕೋಬಹುದು. ಸೊ ಇದ್ರ ಉಳ್ಳಾಗಡ್ಡಿಯಾಗ ಮತ್ತು ಪಾಲಕ್ನಾಗ ನೀರಿನ ಅಂಶ ಇರ್ತೈತಿ ನೋಡ್ರಿ, ಹಾಗಾಗಿ ಒಂದು ಸ್ವಲ್ಪ ಕಿವುಚಕತ್ತೀನಿ. ಜಾಸ್ತಿ ನೀರು ಹಾಕಲ್ರಿ. ಪಾಲಕ್ ಬಜ್ಜಿ ಅನ್ಕೋಬಹುದು, ಪಕೋಡನು ಅನ್ಕೋಬಹುದು ನೀವು. ಯಾಕ ಸ್ನೇಹ ಸುಮ್ಮ ನೀ ಜೋ ತಿನ್ಬೇಡ, ಸುಮ್ ಕುಂದ್ರು. ಓಯಪ್ಪ ಏನ್ ಮಾಡಕತ್ತಾವ? ಯಾಕ ಖುಷಿಗ ತಲೆ ನುಸಕತ್ತದ ಅನ್ನತನ್ರಿ. ಪಿತ್ತನ ಆದಾಗ ಆಗೈತ್ರಿ. ಮುಂದೆ ನಿಂದ್ರಿಸಿ ಹಲ್ ತಿಕ್ಸಿದ್ರ ತಿಕ್ತಾರ್ರಿ. ನಾನು ಹೋಗ್ರಿ ಬ್ರಷ್ ಮಾಡಿ ಬರ್ರಿ ಅಂತಂದ್ರ ಮಮ್ಮಿ ಅರ್ಧೋಟ್ ಮಾಡಿ ಬರ್ತಾರ ಮಕ್ಕಳು. ಮತ್ ಬ್ಯಾಸ್ಗಿನ ಐತ್ರಿ, ಆ ಕಡೆ ಈ ಕಡೆ ಅಡ್ಡಾಡ್ತಾರ ಇಲ್ಲೇ ಬಿಸ್ಲಾಗ. ಏನ್ ಮಾಡ್ಬೇಕ್ರಿ. ಔಷಧ ಐತಿ ಹಾಕ್ತೀನಿ. ಮನೆ ತೋರ್ಸೊ ಬಂದಿದ್ದೇನ್ರಿ, ಔಷಧ ಐತಿ. ಜೊತೆಗೆ ವಿಪರೀತ ಮೊಬೈಲ್ ನೋಡ್ತಾನ್ರಿ ಯಜಮಾನ್ರು, ಕೊಟ್ಟು ಕುಂತು ಬಿಡ್ತಾರ. ನೈಟ್ ಒಂದ್ ಜಾಸ್ತಿ ನೋಡ್ತಾನ್ರಿ ಮೊಬೈಲ. ಆ ಸಣ್ಣ ಎಳೆ ಮಕ್ಳಿಗೆ ಅದು ಅಷ್ಟೇ ಜಾಸ್ತಿ ಆಗ್ಬಿಡುತ್ತ. ಏನ ಹೇಳಕ್ ಬರೋ ವಾದ ಮಾಡ್ಬಿಡ್ತಾರ. ಹಂಗಾಗಿ ನನಗೂ ಬೇಸರದಂಗಾಗಿ ಗಪ್ಪ ಆಗ್ಬಿಡ್ತೀನಿ. ನನ್ ಮೊಬೈಲ್ ಮುಟ್ಟಲ್ರಿ, ಅವ್ರ ಮನೆಗಿದ್ರು ನೋಡಿ ನಿಮ್ಗೆ ತಗೋತಾರ ಇಬ್ರು. ನಾನಾ ಮ್ಯಾಮ್ ಜೀವ ನನಗ ಹೇಳತ್ತಾದ್ರಿ. ಏನವ ನನ್ ಕುಸ್ಗಳು, ಎಂಟರ್ಟೈನ್ಮೆಂಟ್ ಇಲ್ಲ, ಏನಿಲ್ಲ, ಟಿವಿನೂ ಇಲ್ಲ ಅಂತೇಳಿ ನನ್ನ ಮೊಬೈಲ್ದಾಗ ಕಾರ್ಟೂನರ ಎಲ್ಲ ಮಕ್ಕಳದು ಪಿಕ್ಚರ್ ಇರ್ತಾವ ನೋಡ್ರಿ ಕನ್ನಡದಾಗ, ಮತ್ತು ಹಿಂದಿಯಾಗ ರೈಮ್ಸ್ಗಳು ಹಚ್ಚಿ ಕೊಡ್ತೀನಿ. ಹುಡುಗರಿಗೆ ಏನು ಮಾಡ್ತೀರಿ, ಸ್ವಲ್ಪ ಇದನ್ನ ಇಲ್ಲೊಂಚೂರು ಪಕೋಡ ಹದಕ್ಕೆ ಬರಂಗ ಕಲಸ್ಕೊತೀನಿ. ಇದನ್ನ ಕಲಸ್ಕೊಂಡು ಎಣ್ಣೆ ಗರಂ ಮಾಡಕ್ಕೆ ಇಡ್ತೀನಿ. ಇದೊಂದು 5 ನಿಮಿಷ ರೆಸ್ಟ್ ಬಿಡೋಣ ಇದಕ್ಕೆ. ಇಷ್ಟು ಉದದ್ರಿ ಪಾಲಕ. ನಾಳೆಗೆ ಬ್ಯಾಳಗಿಟ್ಟು ಕುದಿಸಿ ಪಾಲಕ್ ಸಾರನ್ನು ಮಾಡಕ್ ಬರ್ತೈತಿ. ತೆಗೆದಿರ್ತೀನಿ, ಫ್ರಿಜ್ನಾಗ ಇಡ್ತೀನಿ. ಆಮೇಲೆ ಸ್ನೇಹ ಕಡೆಗೆ ತಗೊಂಡ್ ಇಲ್ಲಿ
ನಮ್ಮ ಮನ್ಯಾಗ ಜಾಗ ಭಾಳ ಹತ್ತಿ ಆಗಿತ್ರಿ ಇಲ್ಲಿ ಅಡುಗೆ ರೂಮ್ದಾಗ. ಇಲ್ಲಿ ಕೈ ಮಾಡಕ್ಕೆ ಏನಿಲ್ರಿ, ಒಂದು ಬೊಗಣೆಗಾರ ಎದ್ರಗಾರ ಕೈ ತೊಳ್ಕೊಬೇಕ. ಹಿಂಗತ್ತೆ ಏನಾದ್ರು ಸ್ವಲ್ಪ ಬಾಂಡೆಗಳದು ಕ್ಲೀನ್ ಮಾಡೋದಿತ್ತು, ಕಾಯಿಪಲ್ಲೆ ತೊಳ್ಕೊಳೋದಿತ್ತಂದ್ರೆ ಪ್ರತಿಯೊಂದಕ್ಕೂ ಹೊರಗೆ ಹೋಗ್ಬೇಕ್ರಿ. ನಾ ಏನು ಮಾಡ್ತೀನಿ, ಇವು ಮುಸ್ರಿ ಬಾಂಡೆಗಳು ಇರ್ತಾವಲ್ಲ ಅದಕ್ಕೆ ಹಾಕ್ಬಿಡ್ತೀನಿ. ಆ ಕಡೆ ಅನ್ನ ಕುದಿಯಕತ್ತೈತ್ರಿ, ಮಧ್ಯಾಹ್ನ ಸಾರು ಐತಿ. ನಾ ಮುದ್ದೆ ಐತ್ರಿ ಮಧ್ಯಾಹ್ನದೊಂದು, ಅದೇ ಒಂದು ಸ್ವಲ್ಪ ಬಿಸಿ ಮಾಡಿ ಕೊಡ್ತೀನಿ ಯಜಮಾನ್ರಿಗೆ. ಅವ್ರು ಉಣ್ಲಿಲ್ಲ, ಅವ್ರ ಪಾಲಿನ ಮುದ್ದೆ ಹೆಂಗೆ ಓದೈತಿ. ರೊಟ್ಟಿ ಅದಾವ, ಇನ್ನ ಕಡಕ್ ರೊಟ್ಟಿ ಬೇಕಾದ್ರೆ ಉಣ್ಬೋದು. ಸಾರು ಐತಿ, ಚೂರು ಮಧ್ಯಾಹ್ನದ ಅನ್ನ ಐತಿ. ಈಗ ಬಿಸಿ ಅನ್ನ ಇಟ್ಟೀನಿ, ಬಿಸಿ ಅನ್ನಕ್ಕೆ ಇಟ್ಟಿನಿ. ರೇಷನ್ ಅಕ್ಕಿ ಅನ್ನ ಇಟ್ಟೀನಿ, ಸ್ವಲ್ಪ ಮೆತ್ತಗೆ ಪಿಲ್ಲೋಗ ಅನ್ನ ತುಪ್ಪ ಒಂಚೂರು ಸಾರು ಊಟ ಮಾಡಿಸಿದ್ರಾಯ್ತು. ಭಾಳ ಇಷ್ಟ ರೀ ಅವ್ನಿಗೆ, ಕೇಳಕತ್ತಿದ್ದ. ಒಂಥರ ಊಟ ಮಾಡಿಸ್ತೀನಿ. ಏನೈತ್ರಿ ಎಣ್ಣೆ ಕಾಯಕ್ಕಿಡ ಸಿಗೋಣ. ಪಾಲಕ್ ಪಕೋಡ, ಪಾಲಕ್ ಬಜ್ಜಿ ಬಿಸಿ ಬಿಸಿಯಾಗಿ ರೆಡಿ ಆಗ್ಯಾವ ನೋಡ್ರಿ. ಸಾಸ್ ಐತಿ ಒಂಚೂರು. ಎಲ್ಲ ಖಾಲಿ ಮಾಡ್ಯಾನ ನಾ ಅಂತೀನಿ. ಇನ್ನೂ ಐತಲ್ಲ ಬೇಕಾದಂಗ ಹೇಳ್ತೀನಿ, ಇಬ್ರು ಕೇಳವಲ್ರಿ. ನೋಡಿ ಏನು ಮಾಡ್ತೇವ, ನಾಗಳ ಮಾಡಿ ಡೋಕ್ಳ ಹೋಲ್ಬಿಡ್ರಿ. ಈ ಕಡ್ಲೆ ಹಿಟ್ಟಿಂದ ಡೋಕ್ಳಾರಲಿ ಬಜ್ಜಿಯರಲಿ ಒಟ್ಟು ಆಯ್ತು. ಪಾಲಕ್ ಬಜ್ಜಿ ಆಕೆ ತಿಂದಿದ್ದಿಲ್ಲ ಅಂತ ಫಸ್ಟ್ ಟೈಮ್ ತಿನ್ನತ್ತಾಳ. ಏನಪ್ಪ ಅಜ್ಜಿ? ಹೂನಪ್ಪ ಯಪ್ಪ, ಇದಂತೂ ತನ್ನ ಊಟ ಮಾಡಿ ಗುಳಿಗೆ ಕೊಟ್ಬಿಡ್ತೀನಿ ರೀ. ಗುಳಿಗದವ್ರಿ ಮನ್ ತೋರ್ಸು ಬಂದಿದ್ವಲ್ಲ, ಗುಳಿಗದವು. ಹಿಂಗೆ ಒಂಚೂರು ಬಿಸಿ ಅನ್ನ ತುಪ್ಪ ಊಟ ಮಾಡ್ಸಕತ್ತೀನಿ. ಇದಕ್ಕೆ ಸೋಡಾ ಪುಡಿ ಹಾಕೋದು ಮರ್ತಿದ್ದೀನಿ ರೀ ನಾನು, ಆಮೇಲೆ ಹಾಕಿನಿ. ವಿಡಿಯೋ ನೋಡಿ ಅಬ್ಸರ್ವ್ ಮಾಡ್ದಾರು ನೋಡಿರ್ತೀರಿ. ಅದಕ್ಕೆ ಸಾಸ್ ಅನ್ನತ್ತೀನಿ ನಾನು. ಖಾಲಿ ಆಗೈತೆ ಅಂತ ನಾನು ಒಂಚೂರು ಐತೆ ಅಂಟೆ ಅಂತಿಕ್ಕಿ ಹಂಗಂತೇಳಿ ಊಟ ಮಾಡಿಸ್ತೀನಿ ರೀ ಪಿಲ್ಲುಗೆ. ಪಿಲ್ಲೊಂದು ಊಟ ಐತ್ರಿ, ಮತ್ತು ಔಷಧ ಹಾಕಿನಿ. ಟೈಮ್ 10:11 ಆಗಕ್ಕೆ ಬಂದೈತಿ. ಇನ್ನು ಯಜಮಾನ್ರು ಪತ್ತೆ ಇಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ. ಹುಡುಗರು ಬಜ್ಜಿ ತಿಂದ್ರಲ್ರಿ, ಒಂದು ಸ್ವಲ್ಪ ಹೊತ್ತು ಕುಂತು ಈಗ ಬಿಸಿ ಅನ್ನ ಮತ್ತು ಸೇಜನ್ ಚಟ್ನಿ ಹಚ್ಕೊಂಡು ಉಣ್ಣತ್ತಾಳ್ರಿ ಸುಷ್ಟಕ್ಕೆ. ಈಕೆ ಅನ್ನ ಮಧ್ಯಾಹ್ನ ಒಂಚೂರು ಚಾರು ಐತಿ, ಅದನ್ನು ಹಾಕೊಂಡು ಊಟ ಮಾಡತ್ತಾಳ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಸಿಂಪಲ್ ಆಗಿರುವಂಥ ನನ್ನ ದಿನಚರಿ ಲಾಗ್ ಇದಾಗಿತ್ತು ನೋಡ್ರಿ. ವಿಡಿಯೋದ ಬಗ್ಗೆ ಅಭಿಪ್ರಾಯನ ತಿಳಿಸಿರಿ. ಸ್ವಲ್ಪ ನಿಮಗೆ ಕೊಸ್ತೀನಿ ರೀ, ನಮ್ಮ ಮೈಯಾಗ ಉರಿ ಅದಾವು ನೋಡುವಾಗ ರಗಳೆ ಬಂದು ಉರಿ ಅದಾವ ಅಂತೇಳಿ. ಸ್ವಲ್ಪ ಲಗುಟ್ ಬಂದ್ರೆ ಅವನಿಗೆ ಸಮಾಧಾನ ಅಂತ ಅನಿಸ್ತದ್ರಿ. ಅವ್ರ ಪಪ್ಪ ಬಂದ್ರೆ ಏನೋ ಒಂಥರ ಖುಷಿ ಅವನಿಗೆ. ಇನ್ನೂ ಬರೋಕ್ಕೆ ತಯಾರಿಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳತ್ತೆ. ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಆ್ಯಡ್ ಮಾಡ್ತೀನಿ ರೀ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗ್ದೊಂದಿಗೆ. ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದ್ರೆ ಹಂಗೆ ಸ್ವಲ್ಪ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ದಯವಿಟ್ಟು ಕಮೆಂಟ್ ಮಾಡಿರಿ, ಹಂಗೆ ಸಪೋರ್ಟ್ ಮಾಡಿರಿ. ಬಾಯ್.